ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರೆ ಉಗ್ರ ಹೋರಾಟ. ಪಕ್ಷಾತೀತವಾಗಿ ಸಾವಿರಾರು ರೈತರೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಎಚ್ಚರಿಕೆ. ಜಿಲ್ಲೆಯ ವಿರೋಧ ಪಕ್ಷದ ನಾಯಕರಿಂದ ರಾಜಕೀಯ ಪ್ರೇರಿತ ಹೋರಾಟ. ವೈಜ್ಞಾನಿಕ ರೀತಿಯಲ್ಲಿ ನೀರಿನ ಹಂಚಿಕೆ ಮಾಡುವ ಸಲುವಾಗಿ ಲಿಂಕ್ ಕೆನಾಲ್ ಯೋಜನೆ. ಕುಣಿಗಲ್ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣ ಗೌಡ ಹೇಳಿಕೆ. ಕಳೆದ 20 ವರ್ಷಗಳಿಂದ ನೀರಿನ ವಿಚಾರದಲ್ಲಿ ತಾಲೂಕಿಗೆ ಅನ್ಯಾಯ. ನಮ್ಮ ಪಾಲಿನ ನೀರನ್ನ ಪಡೆಯಲು ಯೋಜನೆ. ಮಾಗಡಿ ತಾಲೂಕಿಗೆ ನೀರು ಕೊಂಡೊಯ್ಯಲು ನಮ್ಮ ವಿರೋಧವೂ ಇದೆ. ಮೊದಲು ತಾಲೂಕಿಗೆ ನಿಗದಿಯಾಗಿರುವ 3 ಟಿಎಂಸಿ ನೀರು ಹರಿಯಲಿ. ಲಿಂಕ್ ಕೆನಾಲ್ ಯೋಜನೆಯ ಕಾಮಗಾರಿಗೆ ತಡೆಯೊಡ್ಡುವ ಕೆಲಸ ಮಾಡಿದ್ರೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75 ಹಾಗೂ ತುಮಕೂರು ಮೈಸೂರು ರಾಜ್ಯ ಹೆದ್ದಾರಿ 33 ಬಂದ್ ಮಾಡುವುದಾಗಿ ಹೇಳಿಕೆ. ಕೆವೈ ರಾಮಯ್ಯನವರ ಹೋರಾಟ ನೆನಪಿಸಿದ ಮುಖಂಡರು. ಹಿಂದೆ ಹೇಮಾವತಿ ನೀರಿಗಾಗಿ ರಾಷ್ಟ್ರೀಯ ಹೆದ್ದಾರಿ ಅಡ್ಡಲಾಗಿ ಗೋಡೆ ನಿರ್ಮಿಸಿದ್ದ ವೈಕೆ ರಾಮಯ್ಯನವರು. ಎಲ್ಲರೂ ರೈತರೇ, ನೀರಿನ ವಿಷಯದಲ್ಲಿ ರಾಜಕೀಯ ಸಲ್ಲದು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನ್ ಗೌಡ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಲೋಹಿತ್, ಮುಖಂಡರಾದ ಹರೀಶ್ ಬೇಗೂರು, ಮೂರ್ತಿ ನಾರಾಯಣ್ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ ಉಪಸ್ಥಿತರಿದ್ದರು. ಅದನ್ನೆಲ್ಲ ಮಾತಾಡಬೇಡ. ಮುಂದಿನ ದಿನದಲ್ಲಿ ನಾವು ಜನನೆಲ್ಲ ಗುಂಪು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಉಗ್ರ ಹೋರಾಟ ಮಾಡ್ತೀವಿ ಅಂತ ಇವತ್ತು ಹೇಳಬಯಸ್ತಾ ಸರ್ಕಾರನ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೇಳಿದಿಲ್ಲ, ಪಕ್ಷಾತೀತವಾಗಿ ಯಾವ ಕಾಂಗ್ರೆಸ್ ಆಗಲಿ ಇನ್ನೊಂದಾಗಲಿ ಇರ್ತಿಲ್ಲ, ಅವರನ್ನು ನಮ್ಮ ಜೊತೆ ಸೇರಿಸ್ಕೊಂಡು ಹೋರಾಟ ಮಾಡ್ತೀವಿ. ಅವ್ರಿಗೇನೋ ಅನುಮಾನ ಇದೆ ನಮ್ಮ ಮೇಲೆ, ರಾಜಕಾರಣ ಇದ್ರೆ ನಮ್ಮ JDS ಮತ್ತು ಕುಣಿಗಲ್ ತಾಲೂಕಿನವರು ಕೂತು ಚರ್ಚೆ ಮಾಡಲಿ. ತಾಂತ್ರಿಕವಾಗಿ ಅದು ಇದು ಅಂತ ಬಿಟ್ಟು ಕೂತು ತಾಂತ್ರಿಕವಾಗಿ ಇಂಜಿನಿಯರ್ಸ್ಗಳು ಅವ್ರನ್ನ ಕೂತು ನೀರು ಬರಲ್ಲ ಪೈಪಲ್ಲಿ ನಮ್ಮೇನು MP ಕೃಷ್ಣಪ್ಪನವರು ಮತ್ತು ಜ್ಯೋತಿ ಗಣೇಶ್ ಸುರೇಶ್ ಗೌಡ್ರು ಏನು ಹೇಳ್ತಾರೆ, ಪೈಪಲ್ಲಿ ತಗೊಂಡ್ರೆ ತುಮಕೂರು ನೀರೇ ಬರಲ್ಲ ಅಂತ ಹೇಳ್ತಾರೆ. ಅದು ಯಾರು ಮಾಡಿರೋದು? ವೈಜ್ಞಾನಿಕವಾಗಿ ಮಾಡಿದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ರೆ ಎಷ್ಟು ಅದು ಗೇಟ್ ಇರಲ್ವಾ? ತಾಂತ್ರಿಕವಾಗಿ ಎಲ್ಲ ಸಾಧಕ ಬಾಧಕ ನೋಡಿ ಮಾಡ್ದಲೇ ಇರ್ತಾರ. ಗೇಟ್ ಇಟ್ಟು ಎಷ್ಟು ಬೇಕು, ಎಷ್ಟು ದಿನಕ್ಕೆ ಎಷ್ಟಾದ್ರೆ ಎಷ್ಟು ಹೋಯ್ತದೆ, ಅವ್ರಿಗೆ ಅವ್ರ ಪಾಲ್ ನೀರು ಎಷ್ಟು, ಡ್ಯಾಮಲ್ಲಿ ನೀರು ಎಷ್ಟದೆ, ಎಷ್ಟು ಬೇಕು ಅಂತ ಅವೆಲ್ಲ ಲೆಕ್ಕಾಚಾರ ಮಾಡ್ತಾರೆ. ದಿನ TMD ಮುಂದೆ ಕುಂತ್ಕೊಂಡು ಹೇಳೋ ಥರ ಆಗೋಯ್ತಲ್ಲ ಅಂತ ನಮಗೆ ಯೋಚನೆ ಆಗ್ಬಿಟ್ಟಿದೆ. ಈ ನೀರಾವರಿ ಬಗ್ಗೆ ಇಟ್ಟು ವೈಕರಾಮಯ್ಯನವರು ನೀರು ಬರಲಿಲ್ಲ ಅಂತೇಳಿ ಕುಣಿಗಲ್ ಪಟ್ಟಣದಲ್ಲಿ ಹಾಸನದವ್ರು ಬರೋದು ಬೈಪಾಸ್ ಇಲ್ಲ, ಕಟ್ಟೆ ಕಟ್ಟಿದ್ರು. ಆ ಥರ ಆದ ಜನಪ್ರತಿನಿಧಿಗಳು MP ಕೃಷ್ಣಪ್ಪನವರು ಇರ್ಬೋದು, ನಮ್ಮ ಸುರೇಶ್ ಗೌಡ್ರು ಇರ್ಬೋದು, ಜ್ಯೋತಿ ಗಣೇಶರೆಲ್ಲ ಸೇರಿ ಕುಣಿಗಲ್ಗೆ ನೀರು ಕೊಡಬೇಡಿ ಅಂತ ಜಾತ ಹೊರಟಿದ್ದಾರೆ. DC ಕಚೇರಿಯವರು ಇವತ್ತು ಮತ್ತು ನಾಳೆ 1ನೇ ತಾರೀಕು ಮತ್ತು 8ನೇ ತಾರೀಕು ಅವರು ಹೇಳ್ತಾ ಇರೋದು ಮಾಗಡಿ ತೊಗೊಂಡೋಗ್ಬೇಡಿ, ಪೈಪಲ್ಲಿ ತೊಗೊಂಡೋಗ್ಬೇಡಿ, ಕುಣಿಗಲ್ಗೆ ಕೊಡ್ತೀವಿ ಅಂತ. ಕುಣಿಗಲ್ಗೆ ಯಾವತ್ತೂ ಸುಮಾರು 25 ವರ್ಷದಿಂದ ಕುಣಿಗಲ್ಗೆ ನೀರು ಬಂದಿಲ್ಲ. ಈ ಕಳೆದ 3-4 ವರ್ಷದಿಂದ ಮಳೆ ಜಾಸ್ತಿ ಆಗಿ ಹೇಮಾವತಿ ಕೆನಾಲ್ DC ಮಾಡಲಾಗಿ ಸುಮಾರಾಗಿ ಬರ್ತಾ ಇದೆ. ಈ ಸಲ ಡ್ಯಾಮ್ 3 ತಿಂಗಳು ಹೇಮಾವತಿ ಅಣೆಕಟ್ಟು ತುಂಬಲಾಗಿ 3 ತಿಂಗಳಿಂದ ನೀರು ಹರಿದಿದೆ. ಹೆಚ್ಚು ಕಮ್ಮಿ ಕೆರೆಗಳೆಲ್ಲ ತುಂಬಿದ್ದಾವೆ. ಹಾಗೆ ಸ್ವಲ್ಪ ಸಮುದ್ರಕ್ಕೂ ನೀರು ಹೋಗಿದೆ ಈ ವರ್ಷ. ಈ ನೀರಾವರಿ ವಿಚಾರವಾಗಿ ನಾವೊಂದು 2 ಮಾತು ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಬಯಸ್ತೀನಿ. ತಾಲೂಕಿನ ಜನತೆ ಮತ್ತು ಜನಪ್ರತಿನಿಧಿಗಳು ಸೇರಿ ನಮ್ಮನ್ನು ಸೇರಿಕೊಂಡು ಏನು 2002ನೇ ಇಸ್ವಿಯಿಂದ ನೀರು ಬರ್ತಾ ಇದೆ, ಕುಣಿಗಲ್ ಕೆರೆವರೆಗೂ ಮಾತ್ರ ಬಂದಿತ್ತು. 2018 ಆದಮೇಲೆ ಏನೋ ಕೊಕ್ಕೆರೆ ಕೆರೆ, ಕುಣಿಗಲ್ ಕೆರೆ ಬರ್ತಾ ಇತ್ತು, ಅದನ್ನೇ ಕುಣಿಗಲ್ ತಾಲೂಕು ನೀರು ಅಂತ ನಾವೆಲ್ಲ ಅಂದ್ಕೊಂಡಿದ್ದು. ಅದಕ್ಕೆ ಮುಂಚೆ 18 ಆದಮೇಲೆ ಒಂದು ಪ್ರತಿಭಟನೆ ಆಯಿತು ಯಡಿಯೂರು ಹೋಬಳಿ ದೊಡ್ಡಮದ್ರಿ ಕೆರೆ ನೀರು ಬಿಟ್ಟಿತ್ತು. ಅವರು ವೈಯಕ್ತಿಕವಾಗಿ D26 ನೀರು ಹರಿಸಿ ಅಂತೇಳಿ MP ಕೃಷ್ಣಪ್ಪನವರು ಬಂದರು, ಬೆಲ್ಲಲ್ ಕಾಂತರಾಜ್ ಅವರು ಬಂದಿದ್ದರು. ಇದು ಮಾಹಿತಿ ಹಂಚ್ಕೊತಾ ಇದೆ. 2018ರಲ್ಲಿ ಕುಣಿಗಲ್ ಕೆರೆ ನೀರು ಬಂದಿದ್ದು 2001-2ರಲ್ಲಿ 18ರಲ್ಲಿ ಹೋರಾಟ ನಡೆಯಿತು. ಕುಣಿಗಲ್ ಕೆರೆ ಬಗ್ಗೆರೆ ಕೆರೆಗೆ ಹಿಂಭಾಗದಲ್ಲಿ ಅಂದರೆ ಇನ್ನೊಂದು 8 ಕಿಲೋಮೀಟರ್ ಹಿಂಭಾಗದಲ್ಲಿ ನಮ್ಮ ನೀರು ಹರಿಸಿ ಅಂತ. ಕುಣಿಗಲಿಗೆ ಬರೋದಕ್ಕೆ ಮುಂಚೆ D26 ನೀರು ಹರಿಬೋದಿತ್ತು, ಯಾಕೆ ಹರಿದಿರಲಿಲ್ಲ? ಅದು ಆಯ್ತು. ಕೊನೆಗೆ 2018, 19, 20ರಲ್ಲಿ ಯಡಿಯೂರು ಹೋಬಳಿ ಪೂರ ಕೆರೆಗಳು ದೊಡ್ಡಮದ್ರಿ ಕೆರೆಗಳು ಅಲ್ಲಿಂದ ಯಾರು ಹರಿಸಿದ್ರು ಅದೆಲ್ಲ ಬಹಿರಂಗ ಅವೆಲ್ಲ ಒಂದು ಪಕ್ಕಕ್ಕೆ ಇಡೋಣ ಪ್ರಯತ್ನ ಮಾಡಲಾಗಿ 18ರಲ್ಲಿ ಕಳೆದವರು ಸೋತ ಮೇಲೆ ನಾಗರಾಜನ ಸೇರ್ಕೊಂಡು ಹೋರಾಟ ಮಾಡಿದಾಗೆ ನೀರು ಹರಿಯಿತು. ಯಾರು ಹರಿಸೋದು ಅದು ಎಲ್ಲರಿಗೂ ಗೊತ್ತಿದೆ, ಅದು ಆಮೇಲೆ ಮಾತಾಡೋಣ.
ಪ್ರಯತ್ನ ಮಾಡಿದಾಗ ರೀತಿ ಅಂತ ನನ್ನ ಭಾವನೆ. ಅವತ್ತು ಯಾವುದು ದೊಡ್ಡ ಮೊದಲೇ ಏರಿ ಮೇಲೆ ಶಾಮಿಯಾನ ಹಾಕೊಂಡು ಕೇಳಿದ್ರೆ ನೀರು ಬರ್ತಾ ಹೋಯ್ತಾಯ್ತು ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಅದಾದಮೇಲೆ ಈಗ ಕುಡಿಲ್ಕೆರೆ 390 ಕಿಲೋಮೀಟ್ರ್, ಬೇಗೂರು ಕೆರೆ 390ರಿಂದ 240 ಕಿಲೋಮೀಟ್ರ್, 250 ಕಿಲೋಮೀಟ್ರು ಕಾಲುವೆ ಆಗಬೇಕು. ನಿಮ್ಗೆ ಒಂದು ಮಾಹಿತಿ ಹೇಳ್ತೀನಿ, 190 ಕಿಲೋಮೀಟ್ರ್ವರೆಗೂ ಮಾತ್ರ ಸರಾಗವಾಗಿ ಕಂಪ್ಲೀಟಾಗಿ ಕಾಲುವೆ ಲೈನಿಂಗ್ ಆಗಿದೆ. 190 ಆದಮೇಲೆ ಕೂತರಳ್ಳಿ ಕುರುಪಾಳದ ಸ್ವಲ್ಪ ಕೆನಾಲ್ ಲೈನಿಂಗ್ ಇದೆ, ಆ ಮಧ್ಯೆ ಗ್ಯಾಪ್ ಇದೆ. ಇಲ್ಲಿ ಗವಿಮಠ ಹತ್ರ ಲೈನಿಂಗು ಮೇನ್ ಕೆನಾಲು ಬಂಡೆ ಹೊಡೆದಿಲ್ಲ, ಅಲ್ಲಿ ಗ್ಯಾಪ್ ಇದೆ. ತಿರ್ಗಿ ಅದಾದಮೇಲೆ ಅರಕೆರೆ ಹತ್ರ ಮಾಡಿದ್ದಾರೆ ಕಾಲುವೆ, ಅಲ್ಲಿ ಗ್ಯಾಪ್ ಇದೆ. ಅಲ್ಲಲ್ಲೇ ಹೆಚ್ಚು ಕಮ್ಮಿ 220 ಕಿಲೋಮೀಟರ್ವರೆಗೂ ಮಾಡಿದರೆ ಸರ್ಕಾರದ ದುಡ್ಡಲ್ಲಿ ಮಾಡಿದರೆ. ಜನಪ್ರತಿನಿಧಿ ನೀರು ಬೇಗೂರು ಕೆರೆಗೆ ಬಂದಿರಲಿಲ್ಲ 2020ವರೆಗೂ. ಅಲ್ಲಿ ನಮ್ಮ MLA ಗೆದ್ದ 6 ವರ್ಷ ಆಗಿದೆ. ಅವರೇನು ಒಂದು ನಮ್ಮ ತರೀಕೆರೆ ಪ್ರಕಾಶ್ ಜೆಡಿಎಸ್ ವಕ್ತಾರ ಹೇಳ್ತಾರೆ, ಒಂದು ಕಾಲನ್ನು ಮಾಡಿಲ್ಲ, ಟೂಬು ಮಾಡಿದ್ರು. ನೀರು ಬೇಗೂರು ಕೆರೆಗೆ 20ರಲ್ಲಿ ಬಂದಿದ್ದು, ಮುಂದಕ್ಕೆ ಕೆರೆ ಕಾಲುವೆ ಮಾಡಿದ್ವಿ. ಅವರು ಇನ್ನೂ ಒಂದು ಮಾಹಿತಿ ಹೇಳ್ತೀವಿ, ಶಾಸಕರ ಹತ್ರ ಹೆಗಡ್ಕಳ್ಳಿಯವರು ಮೋದಿಯವರು ನಮ್ಮ ಜಮೀನಲ್ಲಿ ಕಾಲುವೆ ಮಾಡಿಬಿಡಿದ್ರೆ ಮೇನ್ ಕೆರೆ ತುಮಕೂರು ಕಾಲುವೆನ ನಮ್ಗೆ ಪರಿಹಾರ ಕೊಡಿಸಿದ್ದ ಬರ್ತಾರೆ. ಪರಿಹಾರನೇ ಇಲ್ಲದೆ ಕಾಲುವೆ ಮಾಡ್ಕೊಂಡು ಹೊಂಟವ್ರೆ. ಈಗ ಮೊನ್ನೆ ಗುರುವಾರ, ನೆನ್ನೆಲ್ಲ ಮುಂದಿನ ಗುರುವಾರ DRC ಮೀಟಿಂಗ್ ಆಗಿದೆ. ಸುಮಾರು 150 ಕೋಟಿ ರೂಪಾಯಿಗೆ ಆ ಏನು ಉಳಿದಿರೋ ಕಾಲುವೆ 240 ಕಿಲೋಮೀಟರ್ವರೆಗೂ ಭೂ ಪರಿಹಾರ ಮತ್ತು ಕಾಲುವೆ ಮೇನ್ ಕೆನಾಲ್ ಮಾಡೋಕ್ಕೆ ಅಪ್ರೂವಲ್ ERC ಮೀಟಿಂಗ್ ಎಸ್ಟಿಮೇಟ್ ಕಮಿಟಿಯಲ್ಲಿ ಅಪ್ರೂವಲ್ ತಗೊಂಡಿದ್ದಾರೆ. ಮುಂದಿನ ದಿವಸದಲ್ಲಿ ಅಲ್ಲಿವರೆಗೂ ವರ್ಷ ವಿಚಾರ ಯಾರ ಗಮನಕ್ಕೂ ಇಲ್ಲ. ಮಾರ್ನಿಂಗ್ ತಗೊಂಡೋಗ್ಬಿಡ್ತಾರೆ, ಮಾರ್ನಿಂಗ್ ಅಲ್ಲಿವರೆಗೂ ಹರಿಯೋದು ಹೆಂಗೆ ಅಂತ ಯಾರು ಯೋಚನೆ ಮಾಡ್ತಾಯಿಲ್ಲ. ಆ ಪ್ರಯತ್ನ ಮಾಡಿ ನಾನು ಹೇಳೋದು ದೊಡ್ಡಮದಲ್ಲಿ ಶಾಮಿಯಾನ ಹಾಕ್ಲಾಗ ನೀರು ಹರಿತು 22 ಕೆರೆಗೆ ಅಂತ ನಾನು ಹೇಳೋದು. ಅದೇ ಥರ ಲಿಂಕ್ ಕೆನಾಲು ನಮ್ಮ ಮಾಜಿ ಸಂಸದರು ಪ್ರಯತ್ನದಿಂದ ಲಿಂಕ್ ಕೆನಾಲ್ ಆಗಿ ಇವತ್ತು ಸರ್ಕಾರ DK ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರ ಅಪ್ರೂವ್ ಮಾಡಿದೆ. ಅದು ಕಾಮಗಾರಿನೂ ಸ್ಟಾರ್ಟ್ ಮಾಡ್ತಾರೆ. ಟೈಮಲ್ಲಿ ತಪ್ಪಿಸ್ಬೇಕಾದ್ರೆ ಅಂತ ಜಿಲ್ಲೆ ನಾವು ತುಮಕೂರು ಜಿಲ್ಲೆಯಲ್ಲಿ ಇದೀವೋ ಇಲ್ವೋ ಅನ್ನೋ ಭಾವನೆ ನಮ್ಗೆ ಬಂದ್ಬಿಟ್ಟಿದೆ. ನಮ್ಮ ಕುರುಗಲ್ ತಾಲೂಕಿನ ವಿರೋಧ ಪಕ್ಷದವರು ಸೇರ್ಕೊಂಡು ಜನತಾದಳ ಮತ್ತು BJPಯವರು ಇರೋದು 108 ಸಮಸ್ಯೆ ಹೇಳ್ತಾರೆ. ಆಗದ ಬಂದ ಮೇಲೆ ನೀರು ಬಂದಮೇಲೆ ಲಿಂಕ್ ಕೆನಾಲ್ ನೀರು ಬಂದಮೇಲೆ ಈ D26 ಕರ್ಸೋದು, D27 ಕರ್ಸೋದು, ಮಾರ್ಗಿ ಬೋರ್ಗಲ್ ಮಾಡೋದು, ಮುಂದಕ್ಕೆ ಕರ್ಸೋದು, ಈ ಕೊತ್ಗೆರೆಗೆ ಬೇರೆ ಲಿಫ್ಟ್ ಇರಿಗೇಷನ್ ಕೊತ್ಗೆರೆಯಿಂದ ಮಾಡಬೇಕು 30 ಕೋಟಿ ರೂಪಾಯಿ ಅಂತ ಅದನ್ನು ERC ಮೀಟಿಂಗಲ್ಲಿ ಅಪ್ರೂವಲ್ ತಗೊಂಡಿದೆ. ಅಲ್ಲಿಗೆ ಹಂಗೆ ಕರ್ಸೋದು, ಅದು ರೈತರು ಕೇಳಿದ ಮೇಲೆ ಅದಕ್ಕೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಅಪ್ರೂವಲ್ ಕೊಟ್ಟಿದೆ. ಅದನ್ನು ಪ್ರಿಲಿಮಿನರಿ DPR ಮಾಡಿಸಿ ಅದಕ್ಕೂ ಒಂದು ಅಪ್ರೂವಲ್. ಅಲ್ಲಿಗೆ ಹೆಂಗೆ ಕರ್ಸೋದು, ಹೆಂಗೆ ಕರ್ಸೋದು ಯಾರು ಯೋಚನೆ ಮಾಡ್ತಾರೆ. ಸುಮ್ಮನೆ ಮಾಡಿ ಒಂದು ತೋರಿಸ್ಬಿಟ್ಟು ಲಿಂಕ್ ಕೆನಾಲ್ ಬರೋದು ಬೇಡ ಅಂತ ಹೇಳ್ತಾರೆ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀನಿ. ಕುಡ್ಗಲ್ ಮೇನ್ ರೋಡು ರಾಮಸ್ವಾಮಿ ರೋಡ್ ಹೊಡ್ಸಿದ್ರು. ಬೆಂಗಳೂರು ಮಂಗಳೂರು ಹೈವೇನ ಇಲ್ಲೇ ಮಾಡ್ಬೋದಿತ್ತು. ಸುಮಾರು 100 ಎಕರೆ ಫಲವತ್ತಾದ ಭೂಮಿ, ಬೇಗೂರು ಕೆರೆ ಬೈಲು, ಕುಡ್ಗಲ್ ಕೆರೆ ಬೈಲು, ಏರೂರು ಎಲ್ಲ ಯಾಕೆ ಬೈಪಾಸ್ ಮಾಡಿದ್ರು? ಸಾವಿರಾರು ಜನಕ್ಕೆ ತೊಂದರೆ, ರೈತರಿಗೆ ತೊಂದರೆ ಮಾಡಿ ಅವ್ರ ಜಮೀನು ಅಕ್ವೈರ್ ಮಾಡಿ ಬೈಪಾಸ್, ಕುಡ್ಗಲ್ ಬೈಪಾಸ್ ಆಸ್ತಿಗೆ ಯಾಕೆ ಮಾಡಿದ್ರು? ಇದು ಒತ್ತಡ ತಡೆಯೋಕ್ಕಾಗಲ್ಲ ಅಂತೇಳಿ ಅಲ್ಲಿ ಮಾಡಿದ್ರು. ಈ ಲಿಂಕ್ ಕೆನಾಲು ಅದೇ ಥರ ಬೈಪಾಸ್ ಥರ. ಈಗ ನಮ್ಮ 24 TMC ನಮಗೆ ಬಂದಿಲ್ಲ, ಇನ್ನು ಅಲ್ಲಿಗೆ ಬಿಡ್ತೀರಲ್ಲ. ಆ 24 TMC 3 TMC ಈ ಕಡೆ ಬಂದರೆ ಅಸಹಿಸಾಗ ಆ ಕಡೆ ಹೋಗೋದು. ಅವರು ನಮ್ಮ ಜಿಲ್ಲೆ ನೀರನ್ನ ಹಚ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತಾ ಆಗಲ್ವಾ? ನೀರು ಹೆಚ್ಚಾಗಿ ಕಾಲುವೆ 2 ಕಾಲುವೆ ಆ ಕಡೆದೂ ಬಂದು ಈ ಕಡೆದೂ ಬಂದರೆ ಎಷ್ಟ ಆಗುತ್ತಾ ಆಗಲ್ವಾ? ಒಂದೇ ರಾಜಕಾರಣ ಒಂದೇ ಬಿಟ್ಟು ಬೇರೆ ಯಾವುದು ಯೋಚನೆ ಮಾಡಿದ್ರೆ ನೀರು ನಮ್ಮವರು ಸೇರಿಕೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಒಂದಿನ ವಿರೋಧ ಪಕ್ಷದವರು ಶಾಸಕನಾಗಲಿ ಇನ್ನೊಬ್ಬರ ಹೋರಾಟ ಮಾಡಿ ನೀರು ತರಿಸಿ 240 ಕಿಲೋಮೀಟರ್ವರೆಗೂ ನೀರು ತರಿಸಿ ಅಂತ ಹೇಳಿದ ಉದಾಹರಣೆ ಲಿಂಕ್ ಕೆನಾಲ್ ಬೇಡ, D26 ಅಂತ ಬಿಟ್ಟರೆ ದಯಮಾಡಿ ನಾವು ಮನವಿ ಮಾಡ್ಕೊತೀವಿ ನಮ್ಮ BJP ಮತ್ತು ದಳದ ಮುಖಂಡರುಗಳಲ್ಲಿ. ಮುಂದಿನ ದಿನದಲ್ಲಿ ಈ ಹೇಮಾವತಿ ಲಿಂಕ್ ಕೆನಾಲ್ ಆಗಲಿಲ್ಲ ಅಂದರೆ ನಾವು ಪಕ್ಷಾತೀತವಾಗಿ ಕಾಂಗ್ರೆಸ್ಸು ದಳ ಅಂತ ರೈತರಿಗೆ ಬೇಗೂರು ಕೆರೆ ನೀರು ತುಂಬೋದ್ರಿಂದ ಹೀಗೆ ನಿಟ್ಟೂರು ಈಡ್ರಿಪುರ ಸುಮಾರು 7 ಕಿಲೋಮೀಟರ್ ದೂರದಲ್ಲವೇ ಪಕ್ಕದಲ್ಲೂ ಬಿಡಿ ಅವ್ರಿಗೂ ಅನುಕೂಲ ಆಯ್ತು. ರೈತರು ಗ್ರೌಂಡ್ ವಾಟರ್ ಬೋರ್ವೆಲ್ ರೀಚಾರ್ಜ್ ಆಗವೆ ಅಂತ ನಾನು ಈ ನಿಮ್ಮ ಮೂಲಕ ಏನು ಹೇಳಕ್ಕೆ ಬಯಸ್ತೀನಿ, ಅವ್ರನ್ನೂ ಮನವಿ ಮಾಡ್ಕೊತಾ ಇದ್ದೀನಿ. ಇದನ್ನೇ ಅಂದರೆ ನಾನು ಯಾಕೆ ಹೇಳ್ತೇನೆ, ಅವ್ರ ಫೋಟೋನು ಹಾಕೊಂಡು ನಮ್ಮ ತಾಲೂಕಿನ ಲೀಡರ್ಗಳು ಫೋಟೋನು ಹಾಕೊಂಡು ಇವತ್ತು 7ನೇ ತಾರೀಕು 8ನೇ ತಾರೀಕು ಪಾದಯಾತ್ರೆ ಮಾಡ್ತಾರೆ ಜಾಥಾ.